ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬಾಳೆಹಣ್ಣು, ಜೇನುತುಪ್ಪ ಮತ್ತು ಗೋಧಿ ಹಿಟ್ಟು ಬಳಸಿ ಬೇಕರಿಯಷ್ಟೇ ಸಾಫ್ಟ್, ಫ್ಲಫಿ ಹಾಗೂ ಚಾಕ್ಲೇಟಿ ಆಗಿರೋ ಡಬಲ್ ಚಾಕ್ಲೇಟ್ ಬನಾನಾ ಬ್ರೆಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ ಮ್ಯಾಶ್ ಮಾಡಿರೋ ಬಾಳೆಹಣ್ಣು ತಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆ ಸೇರಿಸೋಣ. ಈ ಸ್ಟೇಜಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಗ್ಗು ಮತ್ತು ಬಾಳೆಹಣ್ಣು ಒಂದಾಗ ಹಾಗೆ. ಇಲ್ಲಿ ನಾನು ಎಲ್ಲ ಮೆಜರ್ಮೆಂಟನ್ನು ಮೆಜರಿಂಗ್ ಕಪ್ಪಲ್ಲಿ ಹಾಕಿದ್ದೀನಿ. ಸೊ ಅದರಿಂದ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದರೆ ನೀವು ಮೆಜರಿಂಗ್ ಕಪ್ ಯೂಸ್ ಮಾಡಿ. ಇವಾಗ 1/4 ಕಪ್ಪು ಮೆಲ್ಟ್ ಮಾಡಿರೋ ಬೆಣ್ಣೆ ಹಾಕ್ತಾಯಿದ್ದೀನಿ, ಅರ್ಧ ಕಪ್ ಜೇನುತುಪ್ಪ, 1/3 ಕಪ್ ಉಗುರು ಬೆಚ್ಚಗಿನ ಹಾಲು, ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಕ್ಕಿದೆ. ಇವಾಗ 165 ಗ್ರಾಮ್ ಗೋಧಿ ಹಿಟ್ಟು, 40 ಗ್ರಾಮ್ ಕೋಕೋ ಪೌಡರ್, 1.5 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಚಮಚ ಉಪ್ಪು ಮತ್ತು 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಅತಿಯಾಗಿ ಮಿಕ್ಸ್ ಮಾಡೋದು ಬೇಡ, ಜಸ್ಟ್ ಎಲ್ಲ ಹೊಂದ್ಕೊಂಡ್ರೆ ಸಾಕಷ್ಟೇ. ಇವಾಗ ಇದಕ್ಕೆ ನಾನು 3/4 ಕಪ್ ಸೆಮಿ ಸ್ವೀಟ್ ಚಾಕ್ಲೇಟ್ ಚಿಪ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಜಸ್ಟ್ ಹೊಂದ್ಕೊಳ್ಳೋಷ್ಟು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನ ನಾನು ಒಂದು ಬೇಕಿಂಗ್ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ ನಾನು ಬೇಕಿಂಗ್ ಟ್ರೇನ ಪಾರ್ಚ್ಮೆಂಟ್ ಪೇಪರಲ್ಲಿ ಲೈನ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಬೇಕಾದಮೇಲೆ ಅದನ್ನು ತೆಗಿಯೋದು ಈಸಿ, ಅಂಟೋದು ಆ ಥರ ಎಲ್ಲ ಸಮಸ್ಯೆ ಬರಲ್ಲ, ಮತ್ತು ಪಾತ್ರೆನೂ ಕ್ಲೀನಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಚಿಪ್ಸ್ನ ಇದನ್ನು ಟಾಪಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಒಂದೆರಡು ಸತಿ ಇದನ್ನ ಈ ಥರ ಟ್ಯಾಪ್ ಮಾಡೋಣ, ಅದರಿಂದ ಏರ್ ಬಬಲ್ಸ್ ಏನಾದ್ರು ಇತ್ತಂದರೆ ಹೋಗುತ್ತೆ. ಈ ಕೇಕನ್ನು ನಾನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅವನ್ನಲ್ಲಿ 50ರಿಂದ 55 ನಿಮಿಷಗಳ ಕಾಲ ಬೇಕ್ ಮಾಡಿದ್ದೀನಿ. ಒಂದು ಟೂತ್ ಪಿಕ್ ಅಥವಾ ಚಾಕು ಹಾಕಿ ನೋಡಬೇಕು, ಅದು ಕ್ಲೀನಾಗಿ ಬಂದಿದೆ ಅಂದರೆ ಬೇಕಾಗಿದೆ ಅಂತ. ಒಂದೊಂದು ಅವನ್ನಲ್ಲಿ ಒಂದೊಂದು ಟೈಮಲ್ಲಿ ಕುಕ್ ಆಗುತ್ತೆ. ಸೊ ಒಂದು 45 ನಿಮಿಷ ಆದಮೇಲೆ ಅವಾಗವಾಗ ಚೆಕ್ ಮಾಡ್ತೀರಿ, ಒಂದು 5 ನಿಮಿಷಕ್ಕೆ ಬೇಕಾಗಿದೆಯಾ ಅಂತ. ಇನ್ನು ಅವನ್ ಇಲ್ಲ ಅನ್ನೋರು ಇದನ್ನ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಅದ್ರ ರೆಸಿಪಿ ಏನಾದ್ರು ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಈ ಬನಾನಾ ಬ್ರೆಡ್ಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಯಾರು ಮನೇಲಿ ಮಾಡಿರೋದು ಅಂತ ಅಂದರೆ ನಂಬೋದೇ ಇಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.